ಮಾಡುವಂಥದ್ದು ಶಿಲ್ಪಿ. ಹಾಗೆ ನಿಮ್ಗಳ ಭವಿಷ್ಯವನ್ನು ಕೆತ್ತಂಥದ್ದು ಶಿಕ್ಷಕರು ಎಂಥ ಅದ್ಭುತವಾದಂಥ ಮಾತುಗಳು. ಅದೇ ರೀತಿ ಒಬ್ಬರು ಪಂಕಜ್ ಗುಪ್ತಾ ಅಂತೇಳಿ ಇವರು ಕೂಡ ಒಬ್ಬರು ಕೋಚ್ ಇರ್ತಾರೆ. ಯಾರಿಗೆ? ನಮ್ಮ ಕ್ಯಾಪ್ಟನ್ ಧ್ಯಾನ್ ಚಂದ್. ಅವ್ರ ಹೆಸರು ಧ್ಯಾನ್ ಚಂದ್ ಅಂತೇಳಿ. ಅವ್ರನ್ನ ಪ್ರೀತಿಯಿಂದ ಚಾಂದ್ ಅಂತ ಕರೀತಾರೆ. ಹಿಂದಿನಲ್ಲಿ ಚಾಂದ್ ಅಂದರೆ ಚಂದ್ರ. ಅದೇ ರೀತಿ ಅವರು ಯಾವತ್ತೂ ಆ ಶಿಕ್ಷಕ, ಆ ಕೋಚು ಅವರನ್ನು ಗುರುತಿಸಿ ಇವರು ಮುಂದೊಂದು ದಿನಗಳಲ್ಲಿ ಇವನೊಂದು ಒಳ್ಳೆಯ ಪ್ರಕಾಶಮಾನಕ್ಕೆ ಬರ್ತಾನೆ ಅನ್ನೋದನ್ನ ಆ ಶಿಕ್ಷಕರು ಆಗಲೇ ಗುರುತಿಸಿರ್ತಾರೆ ಅನ್ನೋದು ದಾಖಲೆ ಇದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ಐ ನೋ ಸೈಕಾಲಜಿ. ನಿಮ್ಮ ಫೇಸ್ ರೀಡಿಂಗಲ್ಲಿ ಗೊತ್ತಾಗ್ತಾ ಇದೆ, ನಿಮ್ಮದು ಉತ್ಸಾಹ ಇದೆ. ಆದರೆ ನೀವು ಅದನ್ನು ತೋರ್ಪಡಿಸ್ತಾ ಇಲ್ಲ. ಇದುವರೆಗೂ ಹೇಳಿದ್ರು ಅವರು, ನೀವು ಅದರಲ್ಲೂ ನಾನು ಅಪೋಸಿಟರು ಶೆಟ್ಟಳ್ಳಿ ಊರಿನಲ್ಲಿದ್ದಾರೆ ಅಂತ ಹೇಳಿದ್ರೆ ಆ ಶಾಲೆ ಮಕ್ಕಳಲ್ಲಿ ಯೋಗ ಕಲಿಸ್ತಾನೆ ಇರ್ತಾರ ಅನ್ನೋ ಒಂದು ಸಂಶಯ ನನ್ನಲ್ಲಿತ್ತು. ನೋಡಿ, ಇದೀಗ ನಮ್ಮೆಲ್ಲ ಸೆಲೆಕ್ಟ್ ಆಗ್ತಾರೆ, ಹುಡುಗರು ಕೂಡ ಆಸಕ್ತಿಯಿಂದ ಮಾಡ್ತಾ ಇದ್ದೀವಿ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ನಾವು ಹಾಕಿನೇ ಆಡಬೇಕು, ಅದು ನಮ್ಮ ರಾಷ್ಟ್ರೀಯ ಕ್ರೀಡೆ, ಕ್ರೀಡಿಸೋಣ. ಹಾಗಂತೇಳಿ ನಾವು ಎಲ್ಲರೂ ಹಾಕಿ ಆಡೋಕ್ಕಾಗುತ್ತಾ? ಇಲ್ಲ ಕ್ರಿಕೆಟ್ ಆಡೋಕ್ಕಾಗಿಲ್ಲ. ಅವರವ್ರ ಆಪ್ಷನಲ್ಲಿ ಯಾರಿಗೆ ಈಗ ಯಾರೋ ಒಬ್ಬರೇ ಇಲ್ಲ, ನಿಮ್ಮಲ್ಲಿ ಯಾರೋ ಇಲ್ಲ ಮಾಡ್ತಾರೆ, ಖೋ ಖೋ, ಕಬಡ್ಡಿ, ಹೀಗೆ ಕೆಲವು ಕ್ರೀಡಾರಂಗಗಳಲ್ಲಿ ಯಾಕೆ ನೋಡಿ ಒಲಿಂಪಿಕ್ಕಲ್ಲಿ ಚೈನಾ ಯಾಕೆ ಅಷ್ಟೊಂದು ಮೆಡಲ್ ತರ್ತಾ ಇದೆ? ನಿಮ್ಮನ್ನೆಲ್ಲ ಕುರಿತು ಇಷ್ಟೊತ್ತು ಮಾತಾಡುವಂಥ ವೈದ್ಯರ ಸಹಾಯ ಬೇಕು, ಆರೋಗ್ಯ ಬೇಕು ಅಂತ ಹೇಳಿದ್ರೆ ನಮಗೆ ವೈದ್ಯರು ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗೆ ನಮ್ಮ ಈ ಒಂದು ಶಾಲೆಯ ಶಿಕ್ಷಕರಿಗೆ ಗೊತ್ತಿರ್ತದೆ ಯಾವ ವಿದ್ಯಾರ್ಥಿಯನ್ನು ಯಾವ ಮಟ್ಟದಲ್ಲಿ ತಗೊಂಡು ಹೋಗ್ಬೋದು, ಆಮೇಲೆ ಏನು ಪ್ರತಿಭೆ ಇರ್ತದೆ ಅಂತ ಅವರು ಕೂಡ ಕಂಡುಕೊಂಡಿರ್ತಾರೆ. ಹಾಗೆ ಇನ್ನಷ್ಟು ವಿಚಾರಗಳನ್ನು ತಮಗೆಲ್ಲ ಈ ಒಂದು ಸಂದರ್ಭದಲ್ಲಿ ಹೇಳಿದಂಥ ನಮ್ಮ ಯೋಗ ಶಿಕ್ಷಕರಾದಂಥ ಅಪರಿಸರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಕೊನೆಯ ಘಟ್ಟಕ್ಕೆ ಬಂದಿದೆ. ಮತ್ತು ಈ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದಂಥ ಪ್ರದೀಪ್ ಸರ್